ನೈಷಾ ಪರಾವರಮತಿರ್ಭವತೋ ನನು ಸ್ಯಾತ್ ಜಂತೋರ್ಯಥಾ ಆತ್ಮಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವತೆ ಪ್ರಸಾದಃ ಸೇವಾನುರೂಪ ಉದಯೋ ನ ಪರಾವರತ್ವಂ. ಭಾಗವತ ಸಾರೋದ್ಧಾರೆ ವಿಷ್ಣುತೀರ್ಥಾಚಾರ್ಯ ಸಂಗೃಹೀತೆ ಅಯಂ ಪಂಚವಿಂಶೋತ್ತರ ದ್ವಿಶತತಮಃ ಭಾಗಃ 225ನೇಯ ಶ್ಲೋಕ. ತತ್ರ ಅಧ್ಯಾತ್ಮ ಪ್ರಕರಣಂ ನಾಮ ಪ್ರಕರಣಂ ಪ್ರವರ್ತತೆ ಖಲು. ಅಯಂ ಚ ಭಗವಾನ್ ವೈಷಮ್ಯ ನೈರ್ಘಣ್ಯರಹಿತಃ ಅತಯೇವ ಸೇವಾನುರೂಪಃ ಉದಯಃ. ಯಥಾ ಯಥಾ ಸಾಧಕಾಃ ತಂ ಸೇವಂತೆ ತಥೈವ ಉದಯಮಪಿ ಪ್ರಾಪ್ನುವಂತೆ. ಅತ್ರ ಕೋಪಿ ವಿಪರ್ಯಯಃ ನೈವ ಸಂಭಾವ್ಯತೆ. ಸಮುದ್ರಮಥನೆ ಪ್ರಸಂಗೆ ಸಮಃ ಕ್ಷೀರಸಾಗರಾಖ್ಯಃ ದೇಶಃ ಆಸೀತ್. ಉಭಯೋರಪಿ ದೇವದಾನವಯೋಃ ಕಾಲೋಪಿ ಸಮಾನಃ ಆಸೀತ್. ಮಂದರಗಿರಿಃ ವಾಸುಕಿಶ್ಚ ಅಪಿ ಉಪಕರಣಭೂತೌ ಸಮಾನೌ ಆಸ್ತಾಂ. ತಥಾಪಿ ಭಿನ್ನೇ ಏವ ಫಲೇ ತೇ ದೇವದಾನವಾಃ ಪ್ರಾಪುಃ. ದೇವಾಸ್ತು ಭಗವತಃ ಪಾದಪಂಕಜೆ ಆಶಿಶ್ರೀರೆ. ತಥಾ ಚ ಅಮೃತಮೇವ ಫಲಂ ಪ್ರಾಪುಃ. ದೈತ್ಯಾಸ್ತು ಭಗವತಃ ಸೇವಾರೂಪಕಾರ್ಯಾತ್ ಪ್ರಾಮಾದ್ಯಂ. ಅತಃ ಅಮೃತಮಪಿ ನೈವ ಪ್ರಾಪುಃ. ಅಸ್ಯ ಬ್ರಹ್ಮಣಃ ಸ್ವಪರಭೇದಮತಿಃ ನೈವ ವರ್ತತೆ. ಯತಃ ಸರ್ವಾತ್ಮಾ ಅಯಂ ಸಮದೃಕ್ ಚ. ಕಲ್ಪವೃಕ್ಷಃ ಯಥಾ ಸಾಧಕಾಃ ಸ್ವಾತ್ಮಾನಂ ಸೇವಂತೆ ತಥಾ ತಥೈವ ತೇಷಾಂ ಫಲಂ ಯಚ್ಛತಿ. ಏವಂ ಅಯಂ ಭಗವಾನಪಿ ಸೇವೆಯ ಪ್ರಸನ್ನ ಏವ ಸಾಧಕಾನಾಂ ಫಲಂ ಯಚ್ಛತಿ ಇತಿ ಅತೀತೇಷು ಭಾಗೇಷು ಸಮವರ್ಣಿತ. ಅಥಾತ್ರ ಅನ್ಯಃ ಶ್ಲೋಕಃ ಸೇವಾನುರೂಪ ಏವ ಫಲೋದಯಃ ಭವತಿ. ನಾತ್ರ ಕೋಪಿ ಪಕ್ಷಪಾತಃ ಭಗವದ್ವಿಷಯೇ ವರ್ತತೆ ಇತ್ಯಸ್ಯ. ಕಲ್ಪವೃಕ್ಷ ಏವ ದೃಷ್ಟಾಂತಃ. ನೈಷಾ ಪರಾವರತ್ವ ಮತಿಃ ಇತಿ. ಯದ್ಯಪಿ ತ್ರಯೋವಿಂಶತ್ಯುತ್ತರೆ ದ್ವಿಶತತಮೇ ಶ್ಲೋಕೆ 223ನೇ ಶ್ಲೋಕೆ ಅಯಮೇವ ವಿಷಯಃ ಸಂವರ್ಣಿತಸ್ತಿಷ್ಠತಿ. ತಥಾಪಿ ದಾರ್ಢ್ಯಾಯ ಪುನಃ ತಮೇವ ವಿಷಯಂ ಭಾಗವತ ಏವ ವರ್ಣಿತಂ ಸಂಜಾಗೃಹೀತಿ ವಿಷ್ಣುತೀರ್ಥಾಚಾರ್ಯಃ. ಪ್ರಹ್ಲಾದಃ ನರಸಿಂಹಂ ಏವಮಾಹ. ಪ್ರಹ್ಲಾದ ನರಸಿಂಹನಿಗೆ ಹೇಳಿದ್ದಿದೆ. ಇಲ್ಲಿ 225ನೇ ಶ್ಲೋಕದಲ್ಲಿ ಮತ್ತು 223ನೇ ಶ್ಲೋಕದಲ್ಲಿ ಬಂದಿರುವ ವಿಷಯ. ಭಗವಂತ ಎಲ್ಲರಿಗೂ ಸಮಾನನಾಗಿದ್ದಾನೆ.
ಸಮಾನವಾಗಿಯೇ ಫಲ ಕೊಡ್ತಾನೆ ಅನ್ನುವುದನ್ನೆಲ್ಲ ಅಲ್ಲಿ ಹೇಳಿದ್ದಾರೆ. ಆದರೂ ಅಲ್ಲಿ ಕೊಟ್ಟಿರುವಂಥ ಕಲ್ಪವೃಕ್ಷ ದೃಷ್ಟಾಂತವನ್ನೇ ಮತ್ತೊಂದು ಬಾರಿ ಇಲ್ಲಿ ಕೊಟ್ಟು ಆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದನ್ನು ಸ್ವಯಂ ಪ್ರಹ್ಲಾದನೇ ನರಸಿಂಹನಿಗೆ ಹೇಳಿರುವಂಥ ವಿಷಯ. ಭಾಗವತದ 7ನೇ ಸ್ಕಂದದ 9ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಬಂದದ್ದು. ಹಿಂದೆ ಈ ದೇವತೆಗಳು ಮತ್ತು ದೈತ್ಯರು ಸೇರಿ ಸಮುದ್ರ ಮಥನ ಮಾಡಿದ್ರು. ಅದನ್ನ ಮತ್ತೊಂದು ಸಾರಿ ನೆನಪು ಮಾಡ್ಕೊಳ್ತಾನ ಅವನು ಪ್ರಹ್ಲಾದ. ಅದು ಕೂಡ ಹಿಂದಿನ ಶ್ಲೋಕದಲ್ಲಿ ಬಂದದ್ದೇ, ಆದರೂ ನೆನಪು ಮಾಡ್ಕೊಳ್ತಾನೆ. ದೇವತೆಗಳಿಗೆ ಅಮೃತ ಸಿಕ್ತು, ದಾನವರಿಗೆ ವಾರುಣಿ ಅನ್ನುವಂಥ ಒಂದು ಮದ್ಯವೇ ಸಿಕ್ತು. ಇದಕ್ಕೆಲ್ಲ ಏನು ಕಾರಣ? ದೇವತೆಗಳ ಬಗ್ಗೆ ಇವರು ತನ್ನವರು ಅನ್ನುವಂಥ ಪ್ರೀತಿ ಭಗವಂತನಿಗಿದೆ, ದೈತ್ಯರಿಗೆ ಇವರು ತನ್ನವರು ಅನ್ನುವಂಥ ಪ್ರೀತಿ ಭಗವಂತನಿಗಿಲ್ಲ ಅಂತ ನೋಡುವವರಿಗೆ ಅನಿಸಿತು. ಆದರೆ ವಾಸ್ತವಿಕವಾಗಿ ನಿನಗೆ ಅಂಥ ಯಾವುದೇ ರೀತಿಯಾದ ಪಕ್ಷಪಾತವೂ ಕೂಡ ಇಲ್ಲ. ನೈಷಾ ಪರಾವರಮತಿ, ಪರರು ಅಂದರೆ ಬೇರೆಯವರು, ಅವರರು ಅಂದರೆ ನಮ್ಮವರು, ಅಥವಾ ಪರರು ಅಂದರೆ ನಮ್ಮವರು ಶ್ರೇಷ್ಠರು, ಅವರರು ಅಂದರೆ ಬೇರೆಯವರು ನಮ್ಮವರಿಗಿಂತ ಕೀಳು ಅನ್ನುವಂಥ ಯಾವುದೇ ಆಲೋಚನೆ ನಿನಗಿಲ್ಲ. ಆದರೂ ಇಂಥ ಫಲದ ವ್ಯತ್ಯಾಸ ಆಗ್ತದಲ್ಲ, ಫಲದ ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ? ಅದಕ್ಕೆ ಆಯಾ ವ್ಯಕ್ತಿಗಳು ಮಾಡುವಂಥ ಸಾಧನವೇ ಕಾರಣ. ನೀನು ಜಗತ್ತಿಗೆ ಆತ್ಮಸುಹೃತ್ ಸ್ವಾಮಿಯಾಗಿದ್ದಿ, ಅನಿಮಿತ್ತ ಬಂಧುವು ಕೂಡ ಆಗಿದ್ದಿ. ನೀನು ಈ ಜಗತ್ತಿಗೆ ಆತ್ಮಸುಹೃತ್ ಅಂತಾರೆ. ಆತ್ಮಸುಹೃತ್ ಅನ್ನೋದನ್ನು ವಿಷ್ಣು ತೀರ್ಥಾಚಾರ್ಯ ಹೀಗೆ ವ್ಯಾಖ್ಯಾನಿಸ್ತಾರೆ. ಆತ್ಮ ಸ್ವತಃ ನಿರ್ನಿಮಿತ್ತಂ ಸುಹೃದ, ಸ್ವಭಾವದಿಂದಲೇ ನೀನು ಈ ಜಗತ್ತಿಗೆ ಗೆಳೆಯನಾಗಿದ್ದೆ. ಅದು ನಿನಗೂ ಈ ಜಗತ್ತಿಗೂ ಇರುವಂತಹ ಸಂಬಂಧ. ನಮಗೆ ಯಾರ್ಯಾರೋ ಯಾವುದ್ಯಾವುದೋ ಋಣದಿಂದ, ಅನುಬಂಧದಿಂದ, ಮತ್ಯಾವುದೋ ಅರ್ಥ, ಕಾಮ ಮೊದಲಾದ ಕಾರಣದಿಂದ ಬಂಧುಗಳಾಗಿರ್ತಾರೆ. ನೀನು ಜಗತ್ತಿಗೆ ಹಾಗಲ್ಲ ಅಂತ ವರ್ಣನೆ ಮಾಡ್ತಿದ್ದಾನೆ. ಅಷ್ಟಾದರೂ ಕೂಡ ಈ ಫಲದ ವ್ಯತ್ಯಾಸ ಯಾಕೆ? ಈ ಹಿಂದೆ ಸಮುದ್ರ ಮಥನದ ಪ್ರಸಂಗದಲ್ಲಿ ಒಬ್ಬರು ಭಗವಂತನ ಸೇವಿಸಿದ್ರು, ಮತ್ತೊಬ್ಬನ ಭಗವಂತನನ್ನು ಸೇವಿಸಿರಲಿಲ್ಲ. ದೇವತೆಗಳು ಭಗವಂತನನ್ನ ಸೇವಿಸಿದ್ರು, ದಾನವರು ಸೇವಿಸಿರಲಿಲ್ಲ. ಅದರಿಂದ ಫಲದ ವ್ಯತ್ಯಾಸ ಅರ್ಥ ಆಗುವಂಥದ್ದು. ಆದರೆ ಭಕ್ತರಲ್ಲೇ ಕೆಲವರು ಕಡಿಮೆ ಫಲ ತಗೊಳ್ತಾರೆ, ಕೆಲವರು ಹೆಚ್ಚಿನ ಫಲ ತಗೊಳ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಇಬ್ಬರು ಸೇವಾ ಮಾಡೇ ಇರ್ತಾರಲ್ಲ ಅಂತ ಮತ್ತೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈಗ ನಾವು ನೋಡ್ತಿರುವಂತಹ 225ನೇ ಶ್ಲೋಕ ಇದೆ. ಅಲ್ಲಿ ಇಬ್ಬರೂ ಸೇವಾ ಮಾಡಿದ್ರು ಆ ಫಲದ ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ? ಪ್ರಸಾದಶ್ಚ ಸೇವಾನುರೂಪ ಸುರತರೋಹ ಪ್ರಸಾದ ಇವ ನತ್ತು ಪರಾವರತ್ವ ಅಪೇಕ್ಷೆ. ಅವ್ರಲ್ಲಿ ಯಾರೋ ಒಬ್ರು ಶ್ರೇಷ್ಠರು ಮತ್ತೊಬ್ರು ಕನಿಷ್ಠರು ಅಂತ ಅರ್ಥ ಅಲ್ಲ. ಕಲ್ಪವೃಕ್ಷಕ್ಕೆ ಅನೇಕ ಜನ ಸೇವೆ ಮಾಡಿದರು. ಏಕಸ್ಯ ರಾಜತ್ವ ಅನ್ಯಸ್ಯ ಅಮಾತ್ಯತ್ವ ಇತ್ಯಾದಿ. ಒಬ್ಬ ಅದರಲ್ಲಿ ರಾಜನಾದ, ಮತ್ತೊಬ್ಬ ಮಂತ್ರಿಯಾದ, ಮತ್ತೊಬ್ಬ ಕೇವಲ ಒಬ್ಬ ಸಾಮಾನ್ಯ ಸೈನಿಕನಾದ. ಇದಕ್ಕೆಲ್ಲ ಏನು ಕಾರಣ? ಈ ತಾರತಮ್ಯಕ್ಕೆ ಏನು ಕಾರಣ ಅಂತ ನಾವು ಆಲೋಚನೆ ಮಾಡಬೇಕು. ಹೀಗೆಲ್ಲ ವ್ಯತ್ಯಾಸ ಮಾಡಿದರೆ ಅದು ಪಕ್ಷಪಾತ ಆಗಬಹುದಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಕಲ್ಪವೃಕ್ಷ ಅದು ನೋಡಲಿಕ್ಕೆ ಜಡ ಆದರೂ ಕೂಡ ಅದರೊಳಗೂ ಒಬ್ಬ ದೇವತೆ, ಅದಕ್ಕೆ ಅಭಿಮಾನಿಯಾದಂಥ ಒಬ್ಬ ದೇವತೆ ಇರ್ತಾನೆ.
ಅವನೂ ಕೂಡ ನಮ್ಮ ಸಾಧಕರಾದಂಥ ನಮ್ಮಂಥವ್ರು ಏನಿದ್ದೇವೆ ನಾವು ಮಾಡುವ ಫಲವನ್ನು ಅನುಲಕ್ಷಿಸಿಯೇ ನಾವು ಪ್ರಸಾದ ಕೊಡ್ತಾನೆ ಒಳಗಿರುವ ದೇವತಾ. ಹೊರತು ಕಲ್ಪವೃಕ್ಷ ಹೀಗೆ ನಮಗೆ ಪಕ್ಷಪಾತ ಮಾಡಿದೆ, ನಮ್ಮನ್ನದು ಕಡೆಗಣಿಸಿದೆ ಕೆಲವರನ್ನ ಅಂತ ಯಾರಾದರೂ ಕಲ್ಪವೃಕ್ಷವನ್ನು ನಿಂದಿಸಿದರೆ ಅದು ಆ ನಿಂದಿಸಿದವರದೇ ದೋಷ ಆಗ್ತದೆ. ಅದರಂತೆ ಫಲ ನೀಡುವಂಥ ನಿನಗೂ ಕೂಡ ಇವರು ನನ್ನವರು ಇವರು ಬೇರೆಯವರು ಅನ್ನುವಂಥ ವ್ಯತ್ಯಾಸ ಇಲ್ಲ. ಯಾರು ಸೇವಾ ಮಾಡ್ತಾರೆ, ಯಾರು ಭಗವಂತನ ಆಶ್ರಯಿಸ್ತಾರೆ ಅವ್ರಿಗೆ ಫಲ, ಯಾರು ಆಶ್ರಯಿಸುವುದಿಲ್ಲ ಅವ್ರಿಗೆ ಫಲ ಇಲ್ಲ. ಆಶ್ರಯಿಸಿದವರಲ್ಲಿಯೂ ಕೂಡ ಅವರವರ ಯೋಗ್ಯತೆಯನ್ನು ಅನುಸರಿಸಿಯೇ ಅವರವರಿಗೆ ಫಲ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತನನ್ನ ಕಲ್ಪವೃಕ್ಷಕ್ಕೆ ಹೋಲಿಸಿದ್ದು ತುಂಬ ಚೆನ್ನಾಗಿದೆ. ಆರಾಮ ಕಲ್ಪವೃಕ್ಷಾಣ ವಿರಾಮ ಸಕಲಾಪದಾಂ ಅಭಿರಾಮ ಸ್ತ್ರೀಲೋಕಾನಾಂ ರಾಮ ಶ್ರೀಮಾನ್ ಸನಃ ಪ್ರಭು ಅಂತ ಒಂದು ರಾಮನ ಕುರಿತಾದಂಥ ಸ್ತೋತ್ರ ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತು. ಕಲ್ಪವೃಕ್ಷ ತಾನು ಒಂದೇ ಆಗಿರ್ತದೆ, ಆದರೆ ಭಗವಂತ ಹಾಗಲ್ಲ. ಆರಾಮ ಕಲ್ಪವೃಕ್ಷಾಣ, ಅನೇಕ ಕಲ್ಪವೃಕ್ಷಗಳ ಒಂದು ತೋಟ ಭಗವಂತ ಅಂದರೆ. ವಿರಾಮ ಸಕಲಾಪದಾಂ, ಎಲ್ಲ ಆಪತ್ತುಗಳಿಗೆ ಅವನು ಪರಿಹಾರಕ. ಅಭಿರಾಮ ತ್ರಿಲೋಕಾನ, 3 ಲೋಕಗಳಿಗೂ ಕೂಡ ಅವನು ಅಭಿರಾಮ, ಸಂತೋಷ ಕೊಡುವಂಥವನು. ಅಂಥವನು ನಮ್ಮ ಪಾಲಿಗೆ ಯಾವತ್ತೂ ಮಂಗಳದಾಯಕನಾಗಿರಲಿ, ಅವನು ನಮಗೂ ಸಂತೋಷ ಕೊಡಲಿ ಅಂತ ಆ ಶ್ಲೋಕದ ಅರ್ಥ. ಕಲ್ಪವೃಕ್ಷಾಣ ಆರಾಮ, ಆರಾಮ ಅಂದರೆ ತೋಟ. ಅನೇಕ ಕಲ್ಪವೃಕ್ಷಗಳು ಸೇರಿ ಏನು ಕಾರ್ಯವನ್ನು ಮಾಡಬೇಕು ಅದೆಲ್ಲವನ್ನು ಒಂದು ತೋಟ ಮಾಡ್ತಿರ್ತದೆ. ಮಾವಿನ ಒಂದು ಗಿಡ ಒಂದು ಕಡೆ ಇದ್ರೆ ಅದರಿಂದ ಒಂದಿಷ್ಟು ಫಲ ಸಿಗ್ತದೆ, ಒಂದಿಷ್ಟು ಸೀಮಿತ ಸಂಖ್ಯೆಯ ಹಣ್ಣುಗಳು. ಅಂಥದೇ ಒಂದು ದೊಡ್ಡ ತೋಟ ಇದ್ರೆ ಇನ್ನೂ ಹೆಚ್ಚಿನ ಫಲ ಸಿಗ್ತವೆ, ನಮ್ಗೆ ಇದೆಲ್ಲ ಗೊತ್ತಿದ್ದೇ ಇದೆ. ಹಾಗೆ ಕಲ್ಪವೃಕ್ಷದ ದೊಡ್ಡ ಉಪವನ ಇದ್ದಂತೆ ಈ ರಾಮ. ಅದಕ್ಕೆ ಅವನನ್ನ ವೃಕ್ಷ ತರು ಅಂತ ಹೀಗೆಲ್ಲ ಉಪಾಸನೆ ಮಾಡಬೇಕು. ವೃಕ್ಷವೂ ಕೂಡ ವೃಶ್ಚು ಛೇದನೆ ಅಂತ ನಾವು ಉಪಾಸನೆ ಮಾಡುವುದು ಉಪನಿಷತ್ನಲ್ಲೇ ಶಾಸ್ತ್ರಗಳಲ್ಲೇ ಬಂದಿರುವಂತಹ ವಿಷಯ. ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಅಂತ ಭಗವಂತನನ್ನ ವೃಕ್ಷ ಅಂತ ವರ್ಣನೆ ಮಾಡಿದ್ದು ಕಂಡು ಬರ್ತದೆ. ಆದ್ರಿಂದ ಅವನು ನಮಗೆಲ್ಲರಿಗೂ ವೃಕ್ಷ ಅಂತಲೇ ಕರೆಸ್ಕೊಂಡಿರುವಂಥವನು. ಮತ್ತೆ ವೃಕ್ಷ ಅಂತಂದ್ರೆ ವೃಶ್ಚು ಛೇದನ ಮಾಡ್ತದೆ, ಯಾವುದು ಛೇದನ ಮಾಡ್ತದೆ ಅದನ್ನ ವೃಕ್ಷ ಅಂತ ಹೇಳ್ತಾರೆ. ಭಗವಂತನು ಕೂಡ ನಮ್ಮೆಲ್ಲರ ಸಂಕಟಗಳನ್ನ ತಾಪತ್ರಯಗಳನ್ನು ಛೇದನ ಮಾಡುವುದರಿಂದ ಅವನಿಗೆ ವೃಕ್ಷ ಅಂತ ಅನ್ಬೇಕು. ನಾವು ನೋಡುವಂಥ ವೃಕ್ಷಕ್ಕೆ ಯಾಕೆ ವೃಕ್ಷ ಅನ್ಬೇಕು ಅಂದ್ರೆ ಅದು ನಮಗೆ ನೆರಳು ಕೊಡ್ತದೆ. ನೆರಳು ಕೊಡುವುದರಿಂದ ಆ ವೃಕ್ಷವನ್ನ ಬಿಸಿಲನ್ನು ಕತ್ತರಿಸಿ, ಬಿಸಿಲನ್ನು ನಿವಾರಿಸಿ ನಮಗದು ನೆರಳು ಕೊಡುವುದರಿಂದ ಆ ವೃಕ್ಷವನ್ನ ವೃಕ್ಷ ಅಂತಂತಾರೆ. ಹಾಗೆ ಭಗವಂತನು ಕೂಡ ನಮಗೆಲ್ಲರಿಗೂ ಕೂಡ ನೆರಳು ಕೊಡುವಂಥವನು. ಸಂಸಾರದ ಬೇಗೆಯನ್ನು ಪರಿಹರಿಸಿ ನಮಗೆ ನೆರಳು ಕೊಡುವಂಥವನಾದ್ದರಿಂದ ಅವನನ್ನು ವೃಕ್ಷ ಅಂತ ವರ್ಣನೆ ಮಾಡ್ತಾರೆ. ತದ್ವನಮಿತ್ಯುಪಾಸೀತ, ಆ ಭಗವಂತನನ್ನ ವನ ಅಂತ ಉಪಾಸನೆ ಮಾಡಬೇಕು ಅಂತ ತಲವಕಾರ ಕೂಡ ಹೇಳ್ತದೆ. ವನ ಅಂತ ಉಪಾಸನೆ ಮಾಡುವುದು ಅಂದ್ರೆ ಅವನನ್ನು ಕಾಡು ಅಂತ ಉಪಾಸನೆ ಮಾಡುವುದು ಅಂತ ನೇರವಾಗಿ ಅರ್ಥ ಅಲ್ಲ. ವನ ಅಂದ್ರೆ ಸೇವ್ಯವಾದದ್ದು, ವನ ಸಂಭಕ್ತವು. ಯಾವ ಕಾಡನ್ನ ಉಪವನವನ್ನ ಜನರು ಸೇವಿಸ್ತಾರೋ ಅಂಥದನ್ನ ವನ ಅಂತ ಹೇಳ್ತಾರೆ. ಈ ಭಗವಂತನನ್ನು ಕೂಡ ಎಲ್ಲಾ ಭಕ್ತರು ಸೇವಿಸ್ತಾರೆ. ಸೇವಿಸುವುದರಿಂದ ಅವನನ್ನ ವನ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ತಲವಕಾರ ಉಪನಿಷತ್ತು ಕೂಡ ಅವನನ್ನು ವನ ಅಂತ ಉಪಾಸಿಸಿರಿ ಅಂತ ನಮಗೆ ಹೇಳಿಕೊಟ್ಟಿದೆ. ತದ್ವನಂ ನಾಮ ತದ್ವನಮಿತ್ಯುಪಾಸಿತವ್ಯಂ ಸ ಏತದೇನಂ ವೇದ ಅಭಿಷ್ಯೇನಂ ಸರ್ವಾಣಿ ಭೂತಾನಿ ಸರ್ವ ಸಂವಾಂಚಂತೆ ಅಂತ ತಲವಕಾರ. ಭಗವಂತನನ್ನ ಯಾರು ವನ ಅಂತ ಉಪಾಸಿಸ್ತಾರೆ ಅವನನ್ನ
ಅವನ ಸುತ್ತಮುತ್ತಲಿರುವಂತಹ ಎಲ್ಲ ಜೀವಗಳು ಕೂಡ, ಎಲ್ಲ ಪ್ರಾಣಿಗಳು ಕೂಡ, ಮನುಷ್ಯರು ಉಳಿದವರೆಲ್ಲರೂ ಕೂಡ ಇವನನ್ನು ಆಶ್ರಯಿಸಿ ಬದುಕ್ತಾರೆ, ಇವನು ಇಷ್ಟಪಡ್ತಾರೆ. ಯಾಕಂದ್ರೆ ಅವನ ವ್ಯಕ್ತಿತ್ವದಲ್ಲಿ ಅಂಥ ಮಾರ್ಪಾಡಾಗ್ತದೆ. ಸವಿಷ್ಣು ತದ್ವನಂ ನಾಮ ತತತ್ವಾದ್ ವನನೀಯತಃ. ಭಗವಂತನಿಗೆ ವನ ಅಂತ ಕರೀತಾರೆ. ಯಾಕೆ? ತಲುಕಾರ ಭಾಷೆ ಹೇಳ್ತದೆ. ತತತ್ವಾತ್ ಎಲ್ಲ ಕಡೆ ವ್ಯಾಪ್ತನಾದ್ರಿಂದ, ಮತ್ತು ವನನೀಯ ಸೇವಿತನಾದ್ರಿಂದ, ಎಲ್ಲರಿಂದ ಭಕ್ತರಿಂದ ಸೇವಿತನಾದವನು. ಈ ಏವಮೇನಂತು ಯೋ ವೇದ ಭವೇತ್ ಸರ್ವೈರಭಿ ಅಪೇಕ್ಷಿತ, ಎಲ್ಲರಿಂದಲೂ ಅಪೇಕ್ಷಿತನಾಗ್ತಾನವನು ಆ ಸಾಧಕ. ಭಗವಂತನನ್ನ ಹಾಗೆ ವೃಕ್ಷ ಅಂತ ಉಪಾಸನೆ ಮಾಡುವುದೇನಿದೆ ಅದು ಶಾಸ್ತ್ರದಲ್ಲಿ ಎಲ್ಲ ಕಡೆ ಬಂದದ್ದೇ. ಧರ್ಮವೃಕ್ಷೋ ರಕ್ಷಮಾಣೋ ಮಧು ಹೇಮಚ ವರ್ಷತೆ ಅರಕ್ಷ್ಯಮಾಣ ಸತತಂ ಅಷ್ಟು ಪಾಪಂ ಚ ವರ್ಷತೆ ಅಂತ. ಧರ್ಮ ಅಂತನ್ನುವುದು ಒಂದು ವೃಕ್ಷ ಇದ್ದಂತೆ. ಅದನ್ನು ನಾವು ರಕ್ಷಿಸಿದ್ರೆ ಮಧು ಹೇಮಚ ವರ್ಷತೆ, ನಮಗದು ಕೊಡಬೇಕಾದ ಎಲ್ಲವನ್ನೂ ಕೊಡ್ತದೆ. ಜೇನುತುಪ್ಪವನ್ನು ಕೊಡ್ತದೆ, ಮತ್ತೆ ಬಂಗಾರ, ಹೊಟ್ಟೆಗೂ ನಾವು ಬೇಕಾದಷ್ಟು ಆಹಾರವನ್ನೆಲ್ಲ ಕೊಟ್ಟಿತ್ತು, ಸುಖ ಸಮೃದ್ಧಿಯನ್ನು ಕೊಟ್ಟಿತ್ತು, ಭೋಗವನ್ನು ಕೊಟ್ಟಿತ್ತು ಅಂತ ಅದಕ್ಕೆ ಅರ್ಥ. ಅರಕ್ಷ್ಯಮಾಣ, ಆದರೆ ನಾವು ಅದನ್ನು ರಕ್ಷಿಸದೆ ಹೋದರೆ ಅಷ್ಟು ಪಾಪಂಚ ವರ್ಷತೆ, ಅದು ನಮಗೆ ಕಣ್ಣೀರು ಸುರಿಸುವಂತೆ ಮಾಡ್ತದೆ. ಧರ್ಮವೆಂಬ ವೃಕ್ಷವನ್ನು ನಾವು ಕಡೆಗಣಿಸಿದ್ದರಿಂದ ಅದು ನಮಗೆ ಕಣ್ಣೀರು ಸುರಿಸುವಂತೆ ಮಾಡ್ತದೆ. ಪಾಪಂಚ ವರ್ಷತೆ, ಮತ್ತೆ ಅದು ನಮ್ಮನ್ನು ಪಾಪಕ್ಕೆ ಗುರಿ ಮಾಡ್ತದೆ ಕೂಡ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ವನ ಶ್ರದ್ಧಾ ಉಪಹಿಂಸನಯೋ ಅಂತ. ವನ ವೃಕ್ಷ ತರು ಅಂತ ಭಗವಂತನ ಉಪಾಸನೆ ಮಾಡುವುದೇನಿದೆ, ಯಾರು ಅದನ್ನು ಶ್ರದ್ಧೆಯಿಂದ ಸೇವಿಸ್ತಾರೋ ಅಂತ ಅದಕ್ಕೆ ವನ ಅಂತ. ಭಗವಂತನನ್ನ ಶ್ರದ್ಧೆಯಿಂದ ಸೇವಿಸ್ತಾರೆ ಭಕ್ತರು, ಆದ್ರಿಂದ ಅವನು ವನ. ಉಪಹಿಂಸನಯೋಹ, ವನದಲ್ಲಿ ಹೋಗಿ ಸ್ವಲ್ಪ ಎಚ್ಚರ ತಪ್ಪಿದ್ರೆ, ಬೇಕಾಬಿಟ್ಟಿಯಾಗಿ ಕಾಡಿನಲ್ಲಿ ನಾವು ವರ್ತಿಸಿಬಿಟ್ರೆ ಅಲ್ಲಿ ನಾವು ತೊಂದರೆಗೂ ಈಡಾಗ್ತೇವೆ. ಕಾಡು ಪ್ರಾಣಿಗಳು ಮೊದಲಾದ ಪ್ರಾಣಿಗಳಿಂದ ತೊಂದರೆಗೂ ಈಡಾಗಿ ಬಿಡ್ತೇವೆ, ನಮಗಿದೆಲ್ಲ ಗೊತ್ತಿದೆ. ಆದ್ದರಿಂದ ವನದಲ್ಲಿ ಬಹಳ ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕು. ಹಾಗೆ ಮಾಡಿದರೆ ಅಲ್ಲಿ ಹೋದವರಿಗೆ ಮಹಾ ಲಾಭ ಇದೆ. ಎಚ್ಚರ ತಪ್ಪಿದವರಿಗೆ ಶಿಕ್ಷೆಯೂ ಇದೆ, ತೊಂದರೆಯೂ ಇದೆ. ವನ ಸಂಭಕ್ತಿ ಶಬ್ದಯೋ, ಶಬ್ದ ಸ್ತುತಿಸಲ್ಪಡ್ತದೆ ಭಗವಂತ, ಆದ್ರಿಂದ ಅವನು ವನ. ಮತ್ತೆ ಅವನು ನಮಗೆ ಶಾಸ್ತ್ರೋಪದೇಶ ಮಾಡ್ತಾನೆ, ಆದ್ರಿಂದಲೂ ಅವನು ವನ. ಈ ಎಲ್ಲ ಅರ್ಥದಿಂದ ಅವನನ್ನ ವನ ಅಂತ ಹೇಳಬೇಕು. ವನ ಯಾಚನೆ, ನಾವು ಬೇಡುವುದ್ರೆ ಭಗವಂತನನ್ನೇ ಬೇಡಬೇಕು. ಬೇಡುವುದಾದರೆ ನೊಡೆಯನ ಬೇಡುವೆ, ಬೇರೆಯವರನ್ನ ಬೇಡಿ ಫಲವೇನು ಅಂತ ದಾಸರ ಮಾತು. ಹೀಗೆ ಬೇಡಿದವರಿಗೆ ಏನೆಲ್ಲ ಕೊಡುವಂಥವನು ಅವನು, ಆದ್ರಿಂದ ಅವನು ವನ. ಅವನು ನಮ್ಮನ್ನೂ ಬೇಡುವುದಷ್ಟೇ, ನಾನು ಸೇವಾ ಮಾಡಿರಿ ಅಂತ ಬೇಡ್ತಾನವನಷ್ಟೇ. ಬೇಡುವುದು ಅಂತ ಅವನು ಅಪೇಕ್ಷೆ ಪಡುವುದು ಅಂತ ಅದರ ಅರ್ಥ. ಹೀಗೆ ನೆರಳು ಕೊಡುವುದರಿಂದ ಆತನನ್ನ ವನ ವೃಕ್ಷ ತರು ಅಂತಿಗೆಲ್ಲ ಉಪಾಸನೆ ಮಾಡಬೇಕು. ಛಾಯಾತಪವು ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯತ್ರ ಏಚ ತ್ರಿನಾಚಿಕೇತ ಅಂತ ಕಾಠಕೋಪನಿಷತ್ನಲ್ಲಿ 3ನೇ ವಲ್ಲಿಯಲ್ಲಿ ಹೀಗೆ ಭಗವಂತನನ್ನ ನೆರಳು ಮತ್ತೆ ಬಿಸಿಲು ಅಂತ ಉಪಾಸನೆ ಮಾಡುವುದನ್ನ ಹೇಳ್ತಾರೆ. ಯಾಕೆ ಅಂದ್ರೆ ಅಜ್ಞಾನಿಗಳಿಗೆ ದುಃಖವನ್ನ ಮತ್ತೆ ಜ್ಞಾನಿಗಳಿಗೆ ಸುಖವನ್ನು ಕೊಡುವವನು. ಇದನ್ನು ನಾವೀಗ ಯಾವುದೇ ಪಾಪವಿಲ್ಲ, ಅವನಿಗೆ ವೈಷಮ್ಯ ನಿರ್ಘಣ್ಯ ಇಲ್ಲ ಅಂತ ಹೇಳೋದ್ರಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಅಂಶ. ಸಹ ಛಾಯೇವ ವಿದುಷಾಂ ಪ್ರಭು ಆತಪಃ ಪಾಪಿನಾಂ ನಿತ್ಯಂ ಅಂತ ಕಾಠಿಕ ಭಾಷ್ಯ. ವಿದುಷಾಂ ಜ್ಞಾನಿಗಳಿಗೆ ನೆರಳಿನಂತೆ, ತಂಪಾದ ನೆರಳನ್ನು ಕೊಡುವವನು ವೃಕ್ಷದಂತೆ. ಪಾಪಿಗಳಿಗೆ ಯಾವತ್ತೂ ಕೂಡ ಬಿಸಿಲಿನಂತೆ ದುಃಖವನ್ನು ಕೊಡುವವನು ಅಂತ ಅವನನ್ನ ಉಪಾಸನೆ ಮಾಡಬೇಕು. ನೆರಳನ್ನ ವೃಕ್ಷ ಕೊಡ್ತಾನೇ ಇರ್ತದೆ ಸಮಾನವಾಗಿ,
ಆದರೆ ಯಾರು ವಿವೇಕ ಇದ್ದವರಿದ್ದಾರೆ, ನಿತ್ಯಾನಿತ್ಯ ವಿವೇಕ, ಸಾರಾಸಾರ ವಿವೇಕ, ಯಾವುದನ್ನು ಆಶ್ರಯಿಸಬೇಕು ಯಾವುದನ್ನು ಆಶ್ರಯಿಸಬಾರದು ಅನ್ನುವಂಥ ಎಚ್ಚರ ಇದ್ದವರು, ಅವರೆಲ್ಲ ಅದನ್ನು ಆಶ್ರಯಿಸಿ, ಆ ನೆರಳನ್ನು ಆಶ್ರಯಿಸಿ ಸುಖ ಪಡಿತಾರೆ. ಯಾರಿಗೆ ವಿವೇಕ ಇಲ್ಲ ಅವರು ಭ್ರಷ್ಟರಾಗ್ತಾರೆ, ಅವ್ರು ತಾವೇ ಅದನ್ನು ಕಳ್ಕೋತಾರೆ. ಅವನಿಗೆ ಪಕ್ಷಪಾತ ಏನಿಲ್ಲ, ಅದು ನೆರಳನ್ನು ಕೊಡ್ಲಿಕ್ಕಾಗಿಯೇ ನಿಂತಿದೆ ವೃಕ್ಷ. ಆದರೆ ನಾವು ಅದನ್ನ ಕಡೆಗಣಿಸಿದ್ರೆ ಹಾನಿ ಅನುಭವಿಸ್ತೇವೆ ನಾವು. ವನ ಅಂದ್ರೆ ಹೀಗೆ ವನ ಸಂಭಕ್ತವು, ಯಾರು ಸೇವಿಸಲ್ಪಡ್ತಾರೋ ಅವನು ವನ. ವೃಕ್ಷು ಛೇದನೆ, ಸಂಸಾರದ ತಾಪವನ್ನು ಯಾರು ಪರಿಹರಿಸ್ತಾರೋ ಕತ್ತರಿಸ್ತಾರೋ ಅವರು ವೃಕ್ಷ. ಕಲ್ಪ ವೃಕ್ಷದ ಬಗ್ಗೆ ಇಲ್ಲೆಲ್ಲ ತರು ವನ ವೃಕ್ಷ ಅಂತ ಕೆಲ ಶಬ್ದ ಬಂತಲ್ಲ, ಅದಕ್ಕಾಗಿ ಹೇಳಿದೆ. ಸುರತರೋರಿವತೆ ಪ್ರಸಾದ. ತರು ಅಂದ್ರೆ ತರಂತಿ ಸಮುದ್ರ, ತರಂತಿ ಅನೇನೈತಿ ತರುಹು ಅಂತ ಕೋಶದಲ್ಲಿ ವರ್ಣನೆ ಮಾಡ್ತಾರೆ. ತರು ಅಂದ್ರೆ ಯಾರಿಂದ ದಾಟ್ತಾರೋ ಅದು ತರು ಅಂತ. ವೃಕ್ಷ ನಮ್ಮನ್ನ ತನ್ನ ಎಲೆಗಳ ಮೂಲಕ, ಹಣ್ಣುಗಳ ಮೂಲಕ, ನೆರಳಿನ ಮೂಲಕ, ಕೊನೆಗೆ ತಾನು ಒಣಗಿ ಹೋದ್ಮೇಲೆ ಆ ವೃಕ್ಷವನ್ನು ಉಪಯೋಗ ಮಾಡಿಕೊಂಡು ದೋಣಿಯನ್ನು ಮಾಡಿದರೆ ನದಿ ತೊರೆಗಳನ್ನು ಅದು ದಾಟಿಸ್ತದೆ. ಆದ್ರಿಂದ ಅದಕ್ಕೆ ತರು ಅಂತಾರೆ. ಭಗವಂತನು ಕೂಡ ಹಾಗೊಂದು ದೊಡ್ಡ ನೌಕೆ ಇದ್ದಂತೆನೆ. ಆದ್ರಿಂದ ಸಂಸಾರ ಸಾಗರದಿಂದ ನಮ್ಮನ್ನ ತಾರಿಸುವುದರಿಂದ, ದಾಟಿಸುವುದರಿಂದ ತರು, ಸೇವಿಸಲ್ಪಡುವುದರಿಂದ ವನ, ಸಂಸಾರದ ತಾಪವನ್ನು ಛೇದನ ಮಾಡುವುದರಿಂದ ಆತ ವೃಕ್ಷ. ಹೀಗೆಲ್ಲ ಆತನನ್ನ ಹೇಳಬಹುದು. ಮತ್ತೆ ಬ್ರಹ್ಮಸೂತ್ರದಲ್ಲೂ ಕೂಡ ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ. ಭಗವಂತನಿಗೆ ವೈಷಮ್ಯ ನೈರ್ಘಣ್ಯ ಇಲ್ಲ, ಯಾಕಂದ್ರೆ ಸಾಪೇಕ್ಷತ್ವ, ಎಲ್ಲವನ್ನೂ ಅವನು ಮಾಡುವುದೇನಿದೆ ನಮ್ಮ ಕರ್ಮಗಳಿಗನುಸಾರವಾಗಿಯೇ ಮಾಡ್ತಾನೆ ಅಂತಾನೆ ಹೇಳ್ತದೆ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ ವೇದವಾಕ್ಯನೇ ಇದೆ. ನಾವು ಮಾಡಿದ ಪುಣ್ಯ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಪುಣ್ಯ ಲೋಕ ಕೊಡ್ತಾನೆ, ಪಾಪಕ್ಕೆ ಫಲವಾಗಿ ನಮಗೆ ಪಾಪ ಲೋಕ ಕೊಡ್ತಾನೆ. ಇದು ಶ್ರುತಿ. ಯೇಷ ಹ್ಯೇವ ಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತೆ. ಯೇಷ ಇವು ಏವ ಅಸಾಧು ಕರ್ಮ ಕಾರಯತಿ ತಂ ಯಮಧೋ ನಿನೀಶತೆ. ಕರ್ಮವನ್ನು ಅವನೇ ಮಾಡಿಸೋದು, ದುಷ್ಕರ್ಮವನ್ನು ಅವನೇ ಮಾಡಿಸೋದು. ಭಗವಂತನನ್ನು ಆಶ್ರಯಿಸಬೇಕು, ಭಗವಂತನ ನೆರಳನ್ನು ಆಶ್ರಯಿಸಬೇಕು ಅನ್ನೋ ಒಂದು ಆಲೋಚನೆ ನಮಗೆ ಬರಬೇಕಾದ್ರೆ ಅದು ಅವನಿಂದಲೇ ಬರಬೇಕು. ಅದು ಹೌದು, ಆ ದೃಷ್ಟಿಯಿಂದ ಮತ್ತೆ ಅವನು ಪಕ್ಷಪಾತಿ ಆದ್ನಲ್ಲ, ತನ್ನನ್ನು ಆಶ್ರಯಿಸಬೇಕು ಅಂತ ಆಲೋಚನೆ ನಮಗೆ ಕೊಟ್ಟು ನಮಗೆ ಫಲ ಕೊಡ್ತಾನೆ. ಕೆಲವರಿಗೆ ಆಲೋಚನೆಯನ್ನೇ ಕೊಡೋದಿಲ್ಲ, ಆ ಮೂಲಕ ಅವನು ಪಕ್ಷಪಾತ ಮಾಡ್ತಾನಲ್ಲ. ಅಂದ್ರೆ ಪುಣ್ಯ ಪಾಪಾದಿಕಂ ವಿಷ್ಣು ಕಾರಯೇತ್ ಪೂರ್ವಕರ್ಮಣ ಅನಾದಿತ್ವಾತ್ ಕರ್ಮಣಶ್ಚ ನ ವಿರೋಧ ಕಥಂಚನ. ಭವಿಷ್ಯತ್ ಪುರಾಣದಲ್ಲಿರುವ ಮಾತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರ್ತದೆ. ಜೀವರ ಕರ್ಮ ಮಾಡುವಂತಹ ಯೋಗ್ಯತೆ ಅಂತ ಅನ್ನೋದು ಅನಾದಿಯಾದದ್ದು, ಅವರವರ ಸ್ವರೂಪದಲ್ಲೇ ಇರುವಂತಹ ಯೋಗ್ಯತೆ ಅದು. ಅಂತಹ ಯೋಗ್ಯತೆಯನ್ನು ಅನುಲಕ್ಷಿಸಿಯೇ ಅವನು ಕರ್ಮವನ್ನು ಮಾಡಿಸ್ತಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದ್ ಅನುಗೃಹದ ಸಂತಿ ನಸಂತಿ ಯದುಪೇಕ್ಷೆಯ ಅಂತ ಭಾಗವತದಲ್ಲಿ ಬರುವಂತಹ ಮಾತು. ಯಾವುದೇ ಒಂದು ವಸ್ತು, ನಾವು ಉಪಯೋಗ ಮಾಡುವಂಥ ವಸ್ತುಗಳು, ನಾವು ಮಾಡುವ ಕ್ರಿಯೆ, ನಾವಿರುವ ಕಾಲ, ದೇಶ, ಸ್ವಭಾವ, ಭಕ್ತರ ಸ್ವಭಾವ ಆಗಲಿ ಅಭಕ್ತರ ಸ್ವಭಾವ ಆಗಲಿ, ಯಾವುದೇ ಸ್ವಭಾವ, ಜೀವ ಎಲ್ಲವೂ ಭಗವಂತನ ಅಧೀನವಾಗಿಯೇ ಇದೆ. ಭಗವಂತನ ಕೃಪಾ ಇಲ್ಲದೆ ಹೋದರೆ ಅದು ಯಾವುದು ಇರುವುದೂ ಸಾಧ್ಯ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಆದ್ದರಿಂದ ಅವನೇ ಇವನ್ನೆಲ್ಲವನ್ನು ಮಾಡಿಸುವವನು, ಅವರವರ ಯೋಗ್ಯತೆಯನ್ನು ಅನುಸರಿಸಿಯೇ ಮಾಡಿಸ್ತಾನಾದ್ರಿಂದ ಅವನಿಗೆ ಯಾವುದೇ ರೀತಿಯಾದ ವೈಷಮ್ಯ ನೈರ್ಘಣ್ಯ ಯಾವುದೂ ಇಲ್ಲ. ನಕಾರಯೇತ್ ಸಕಾರಯೇತ್ ಪುಣ್ಯಮಥಾಪಿ ಪಾಪಂ ನತಾವತಾ ದೋಷವಾನ್ ಈಶಿತಾಪಿ ಈಶೋಯತೋ ಗುಣದೋಷಾದಿ ಸತ್ವೇ ಸ್ವಯಂ ಪರಃ ಅನಾದಿಹಿ ಆದಿಹಿ ಪ್ರಜಾನಾಂ ಅಂತ ಚತುರ್ವೇದ ಶಿಖಾ ಅನ್ನೋ ಗ್ರಂಥ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿರುವಂಥದ್ದು.
ವಿಷ್ಣು ಆ ಭಗವಂತ ಪೂರ್ವಕರಕ್ಕನುಗುಣವಾಗಿಯೇ ಒಳ್ಳೆಯದು ಅಥವಾ ಕೆಟ್ಟದನ್ನು ಮಾಡಿಸ್ತಾನೆ. ಆ ಹಿಂದೆ ಇವತ್ತು ನಾವು ಮಾಡುವ ಕರ್ಮಗಳು, ಹಿಂದೆ ನಾವು ಮಾಡುವ ಕರ್ಮಗಳು, ಕರ್ಮ ಮಾಡಲಿಕ್ಕೆ ಬೇಕಾದ ನಮ್ಮ ಸ್ವಭಾವ, ಅದಕ್ಕೂ ಅವನೇ ನಿಯಾಮಕ. ಆದರೆ ಅವನಿಗೆ ಮಾತ್ರ ದೋಷ ಇಲ್ಲ. ಯಾಕೆಂದ್ರೆ ಒಂದು ವಸ್ತುವಿಗೆ ಒಳ್ಳೆಯತನವನ್ನು ಕೆಟ್ಟದನ್ನು ಕೊಟ್ಟವನೇ ಅವನು. ಅವನ ಇಚ್ಛೆಯಿಂದಲೇ ಒಂದು ಒಳ್ಳೆಯದಂತ ಕರೆಸ್ಕೊಂಡಿದೆ, ಒಂದು ಕೆಟ್ಟದಂತ ಕರೆಸ್ಕೊಂಡಿದೆ. ಗುಣಗಳಿಗೆ ಗುಣ ಬಂದದ್ದು, ಶ್ರೇಷ್ಠತೆ ಬಂದದ್ದು, ಕೆಟ್ಟ ವಸ್ತುಗಳಿಗೆ ಕೆಟ್ಟತನ ಬಂದದ್ದು ಅವನಿಂದಲೇ. ಅವನು ಇದೆಲ್ಲದರಿಂದಲೂ ಅತೀತ. ಅವನಿಗೆ ಉತ್ಪತ್ತಿ ಇಲ್ಲ, ಎಲ್ಲದಕ್ಕೂ ಉತ್ಪತ್ತಿ ಕೊಟ್ಟವನು ಅವನೇ ಅಂತ ಶಾಸ್ತ್ರ ಮತ್ತೆ ಅವನನ್ನು ವರ್ಣನೆ ಮಾಡ್ತದೆ. ಅವನ ಹಿಂದಿನ ಯೋಗ್ಯತೆಗೆ ಅನುಗುಣವಾಗಿಯೇ, ಜೀವನ ಹಿಂದಿನ ಯೋಗ್ಯತೆಗೆ ಅನುಗುಣವಾಗಿಯೇ ಅವನ ಕರ್ಮವನ್ನು ಮಾಡಿಸುವುದು ಅವನ ಪಕ್ಷಪಾತ ಅಂತ ಯಾರಾದರೂ ಭಾವಿಸುವುದಾದರೆ, ಅಂಥವನಿಗೆ ಪಕ್ಷಪಾತವನ್ನ ಆ ದೃಷ್ಟಿಯಿಂದ ಶಾಸ್ತ್ರದಲ್ಲೇ ವರ್ಣಿತವಾದ ಪಕ್ಷಪಾತವನ್ನ ಯಾರಾದರೂ ಹೇಳಿದರೆ ಅದರಿಂದ ಶಾಸ್ತ್ರಕ್ಕೆ ವಿರೋಧ ಏನೂ ಇಲ್ಲ. ಬೇಕಾಬಿಟ್ಟಿಯಾದ ಪಕ್ಷಪಾತ ಇಲ್ಲ. ಈ ಜಗತ್ತಿನಲ್ಲಿ ಯಾರು ಒಬ್ಬ ರಾಜ ಮತ್ತಾರೋ ಒಬ್ಬ ತನ್ನ ಹತ್ತಿರ ಬಂದಿರುವಂತಹ ವ್ಯಕ್ತಿಯ ಯೋಗ್ಯತೆಯನ್ನು ಅರಿಯದೇ ಪಕ್ಷಪಾತ ಮಾಡ್ತಾನೆ. ಭಗವಂತ ಹಾಗೆ ಯೋಗ್ಯತೆಯನ್ನು ಅರಿಯದೇ ಪಕ್ಷಪಾತ ಮಾಡೋದಿಲ್ಲ. ಇಷ್ಟೇ ವ್ಯತ್ಯಾಸ. ಯೋಗ್ಯತೆಯನ್ನು ಪೂರ್ಣವಾಗಿ ತಿಳಿದಿರ್ತಾನೆ. ಅವನ ಹಿನ್ನೆಲೆ ಏನಿದೆ, ಆ ಹಿನ್ನೆಲೆಗೆ ಅನುಗುಣವಾಗಿ ಆತ ಹೋಗಬೇಕಾದಂಥ ಗತಿ ಏನಿದೆ, ಅದೆಲ್ಲವನ್ನೂ ಆ ಭಗವಂತ ಅನುರಕ್ಷಿಸ್ತಾನೆ. ಕರ್ಮಾಭಿಮಾನಿ ಗರುಡ ಬ್ರಹ್ಮ ಜ್ಞಾನಾಭಿಮಾನವಾನ್ ಪೂರ್ವ ಪ್ರಜ್ಞಾ ಯೋಗ್ಯತೆ ಸ್ಯಾತ್ ರಮಾ ತದಭಿಮಾನಿನಿ ಅಂತ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ಒಂದು ಮಾತು. ನಾವು ಮಾಡುವ ಕರ್ಮಗಳಿಗೆ ಗರುಡ ಅಭಿಮಾನಿ, ಬ್ರಹ್ಮ ನಾವು ಗಳಿಸುವಂಥ ಜ್ಞಾನಕ್ಕೆ ಅಭಿಮಾನಿ. ನಮ್ಮ ಯೋಗ್ಯತೆ ಅದನ್ನೇ ಪೂರ್ವ ಪ್ರಜ್ಞಾ ಅಂತಾರೆ. ನಮ್ಮ ಯೋಗ್ಯತೆಗೆ ಪೂರ್ವ ಪ್ರಜ್ಞಾ ಅಂತ ಒಂದು ತುಂಬ ಸುಂದರವಾದಂತಹ ಹೆಸರು. ಪ್ರಜ್ಞಾ ಅಂದ್ರೆ ಅರಿವು, ವಿವೇಕ, ಎಚ್ಚರ. ಜೀವನಲ್ಲಿ ಅನಾದಿ ಕಾಲದಿಂದಲೂ ಅವನದೇ ಆದಂತಹ ಒಂದು ಎಚ್ಚರ ಇದೆ. ಅದನ್ನೇ ಪೂರ್ವ ಪ್ರಜ್ಞಾ ಅಂತಾರೆ, ಅದನ್ನೇ ಯೋಗ್ಯತಾ ಅಂತಾರೆ. ಲಕ್ಷ್ಮೀ ದೇವಿ ಅದಕ್ಕೆ ಅಭಿಮಾನಿನಿ. ತಾನು ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು ಅನ್ನುವುದು ಅವನ ಎಚ್ಚರವೇ ಅದನ್ನು ಹೇಳೋದು. ಕೆಟ್ಟ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬಾರದು ಅಂತಲೇ ದುಷ್ಟರಿಗೆ ಎಚ್ಚರ ಇದೆ. ಜ್ಞಾನಿಗಳಿಗೆ ಸತ್ಕಾರ್ಯಗಳನ್ನು ಮಾಡಬೇಕು, ದುಷ್ಟ ಕಾರ್ಯಗಳನ್ನು ಮಾಡಬಾರದು ಅನ್ನುವಂಥ ಪ್ರಜ್ಞಾ ಇದೆ. ಅದೇ ಪೂರ್ವ ಪ್ರಜ್ಞಾ ಅಂದ್ರೆ ಅನಾದಿ ಕಾಲದ ಪ್ರಜ್ಞಾ. ಅದನ್ನೇ ಯೋಗ್ಯತಾ ಅಂತ ಹೇಳಬೇಕು. ಅಂಥ ಯೋಗ್ಯತೆಗೆ ಅಭಿಮಾನಿನಿಯಾದ ಲಕ್ಷ್ಮಿಯ ರಮಣ ಅವನು ಜೀವರ ಯೋಗ್ಯತೆ ಏನಂತ ಅವನಿಗೆ ಗೊತ್ತಿದೆ. ಆ ಯೋಗ್ಯತೆಗೆ ಅಭಿಮಾನಿನಿಯಾದ ಲಕ್ಷ್ಮಿಯ ಮನೋಗತ ಏನಂತ ಅವನಿಗೆ ಗೊತ್ತಿದೆ. ಹೀಗೆ ಇದೆಲ್ಲವನ್ನೂ ಅನುಲಕ್ಷಿಸಿಯೇ ಆ ಲಕ್ಷ್ಮೀ ನಾರಾಯಣರಿಬ್ಬರು ಕೂಡ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಿರ್ತಾನೆ. ನಾವೆಲ್ಲ ಅನುಸಂಧಾನ ಮಾಡಬೇಕಾದಂತಹ ಒಂದು ತುಂಬಾ ಸುಂದರವಾದಂತಹ ಶ್ಲೋಕ ಇಲ್ಲಿ 226ನೇ ಶ್ಲೋಕದ ರೂಪದಲ್ಲಿದೆ. ತಾನು ಕಲ್ಪವೃಕ್ಷದಂತೆ ಅಂತ ಭಗವಂತನೇ ಹೇಳ್ತಾನೆ. ನಾಹಂತು ಸಖ್ಯೋ ಭಜತೋಪಿ ಜಂತೂನ್ ಭಜಾಮ್ಯಮೀಷಾ ಮನುವೃತ್ತಯೋ ಯಥಾ ತಥೈವ ಮತ್ತಃ ಫಲಸಂಪದಸ್ಯು ಉಚ್ಚಾವಚಾಹ ಕಲ್ಪತರೋ ಹಿವಾರ್ಥಿನಾಂ ಅಂತ. ಇಲ್ಲಿ ಒಂದು ತಿದ್ದುಪಡಿ. ಹಿಂದಿನ 225ನೇ ಶ್ಲೋಕದಲ್ಲಿ ಶ್ಲೋಕದ 2ನೇ ಪಾದದಲ್ಲಿ ಜ್ವಂತೋಹೋ ಅಂತ ಆಗಿದೆ. ಅದನ್ನು ತಿದ್ದುಕೊಳ್ಬೇಕು. ಜಂತೋಹೋ ನೈಷಾ ಪರಾವರ ಮತಿ ಭವತೋ ನನುಸ್ಯಾ ಜಂತೋಹೋ ಅಂತ. ಜಕಾರಕ್ಕೆ ಜಕಾರದ ಒತ್ತು ಬರಬೇಕು, ಹೊರತು ವ ಬರುವುದಲ್ಲ. ಅಲ್ಲಿ ಮೂಲತಃ ಜಂತೋಹೋ ಅಂತ ಹಿಂದಿರುವ ತಕಾರ ಸೇರಿಸಿ ತಕಾರವು ಇನ್ನೊಂದು ಜಕಾರವಾಗಿ ಪರಿಣಮಿಸಿ 2 ಜಕಾರಗಳಾಗಿ ಜಂತೋರ್ ಯಥಾತ್ಮ ಸುಹೃದೋ ಅಂತ ಆಗಿದೆ. ಅದನ್ನು ತಿದ್ದುಕೊಳ್ಬೇಕು. ಕೃಷ್ಣನನ್ನ ಕಾಣದೆ ಗೋಪಸ್ತ್ರೀಯರು ತುಂಬಾ ಕಳವಳಪಟ್ಟರಲ್ಲ, ಆಗ ಅವನು ಹೇಳೋ ಮಾತಂತೆ, ನಾನು ನನ್ನ ಸೇವಾ ಮಾಡುವವರಿಗೂ ಸುಖ ಕೊಡೋದಿಲ್ಲ, ಅದರಿಂದ ಕೃತಜ್ಞ. ಮಾಡುವವರ ಪ್ರಯತ್ನವನ್ನೇ ಈ ಭಗವಂತ ನೆನಪಿಸ್ಕೊಳ್ಳೋದಿಲ್ಲ.
ಅವರು ಪಟ್ಟ ಶ್ರಮವನ್ನು ಇವನು ನೆನಪು ಮಾಡ್ಕೊಳ್ಳೋದಿಲ್ಲ ಅಂತ ನೀವೇನಾದ್ರು ತಿಳಿದಿದ್ರೆ ಅದು ತಪ್ಪದು. ಅಹಂ ಯಥಾ ಮಾ ಅಭಜತಃ ಭಜತಶ್ಚತು ವಿಶೇಷಾಭ್ಯಾಂ ಸ್ವಪರತ್ವಾಭ್ಯಾಂ ನ ಭಜಾಮಿ ನ ಪಶ್ಯಾಮಿ ತಥಾ ಮಾಂ ಭಜತೋಪಿ ಜಂತೂನ್ ತು ಪರಾಪರತ್ವಾಭ್ಯಾಂ ವಿಶೇಷಾಭ್ಯಾಂ ನ ಭಜಾಮಿ ತುಹು ಅನೇಕಾರ್ಥಃ. ಹೀಗೆಲ್ಲ ನಮ್ಮನ್ನು ಭಾವಿಸಬೇಡ್ರಿ. ನನ್ನನ್ನು ಸೇವೆ ಮಾಡುವವರು, ಸೇವಾ ಮಾಡಲಾರದ ಅಭಕ್ತರು, ಅವರೆಲ್ಲರಿಗೂ ಪಕ್ಷಪಾತದಿಂದ ನಾನು ನಡ್ಕೋತೇನೆ, ಸೇವೆ ಮಾಡುವವರಿಗೂ ಕೂಡ ಫಲದ ತಾರತಮ್ಯ ಮಾಡ್ತೇನೆ ಅಂತ ಏನು ಭಾವಿಸಬೇಡಿ ನೀವು. ನಾನು ಯಾವಾಗ ಯಾರಿಗೆ ಎಷ್ಟು ಕೊಡಬೇಕು ಅಂತ ಅನ್ನೋದನ್ನ ಸರಿಯಾಗಿ ಆಲೋಚನೆ ಮಾಡೇ ಕೊಟ್ಟಿರ್ತೇನೆ. ಹೀಗೆ ಭಗವಂತನು ಕೂಡ ತನ್ನ ಕಲ್ಪವೃಕ್ಷದಂತೆ ಅಂತ ಹೇಳ್ಕೊಂಡ ಮಾತಷ್ಟೇ, ಹಿಂದೆ ಬಂದಂತಹ ಮಾತೆ. ಅಲ್ಲಿ ಒಂದು ಅನುವಾದದಲ್ಲಿ ಒಂದು ಮಾತು ಕೇಳಿ ಬರ್ತದೆ, ಒಮ್ಮೆ ಮಾತ್ರ ಸ್ವಲ್ಪ ಸೇವೆ ಮಾಡಿದ ಮಾತ್ರಕ್ಕೆ ನಾನು ಪೂರ್ಣ ಫಲ ಕೊಟ್ಟರೆ ಎಲ್ಲರೂ ಅಹಂಕಾರ ಪಟ್ಟಾರು ಅಂತ. ಅದು ಆ ಶ್ಲೋಕದಲ್ಲಿ ನಾವು ನೋಡ್ತಿರೋ ಭಾಗವತದ 10ನೇ ಸ್ಕಂದದ 30ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಕಂಡು ಬರೋದಿಲ್ಲ. ಭಾಗವತದ ಹಿಂದು ಮುಂದಿನ ಶ್ಲೋಕದಲ್ಲಿ ಎಲ್ಲಾದರೂ ಹಾಗೆ ಬಂದಿರಬಹುದು, ಇಲ್ಲಿ ಬಂದಿರುವುದಿಲ್ಲ ಅನ್ನೋದನ್ನು ಗಮನಿಸಬೇಕು. ಆದರೂ ನಾವು ಅದನ್ನು ಗಮನಿಸಬೇಕಾದಂಥ ಒಂದು ಅಂಶವೇ ಅದು. ನಮ್ಮ ಯೋಗಕ್ಷೇಮವನ್ನು ಭಗವಂತ ಯಾವತ್ತೂ ನೋಡ್ತಾನೆ. ನಾವು ಕಾಮಕ್ರೋಧ ರಹಿತರಾಗಿರಬೇಕು ಅಂತ ಭಗವಂತ ನಿರೀಕ್ಷಿಸ್ತಾನೆ. ನಮ್ಮ ಜೀವಮಾನದಲ್ಲಿ ಕಾಮಕ್ರೋಧಗಳ ಹಾವಳಿಯಿಂದಾಗಿ ನಾವು ಮಾಡಿದ ಅಲ್ಪ ಸೇವೆಯನ್ನು ಕೂಡ, ಅಲ್ಪ ಪುಣ್ಯವನ್ನ, ಅಲ್ಪ ಸಾಧನೆಯನ್ನು ನಾವು ಕಳ್ಕೊಳ್ಳದೇ ಇರುವಂತೆ ಎಚ್ಚರ ವಹಿಸ್ತಾನೆ ಅವನು. ಯಾವಾಗ ಎಷ್ಟು ಕೊಟ್ಟರೆ ನಮಗೆ ಅದು ನಮ್ಮ ಬೌದ್ಧಿಕ ಆರೋಗ್ಯಕ್ಕೆ, ಆಧ್ಯಾತ್ಮಿಕ ಆರೋಗ್ಯಕ್ಕೆ ಪೂರಕ ಅನ್ನುವುದನ್ನು ಅವನು ಗಮನಿಸ್ತಾನೆ. ಅದರಂತೆ ಹಾಗೆ ನಮ್ಮನ್ನು ಅವನು ರಕ್ಷಿಸ್ತಾನೆ ಅಂತ ತಿಳಿದುಕೊಳ್ಬೇಕು. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.